ಇದು IPL ಧಮಾಕ. ನಾನು ಅವಿನಾಶ್ ಶಿವನ್. ಗುಜರಾತ್ ಟೈಟನ್ಸ್ ವಿರುದ್ಧ ನಾವು ನಿನ್ನೆ ಮ್ಯಾಚನ್ನು ಸೋತಿದ್ದೀವಿ. ಹೌದು, ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಆಗುವಂಥ ಡಿಸಪಾಯಿಂಟ್ಮೆಂಟ್. ಈ ಗೆಲುವಿನ ಲಯದಲ್ಲಿದ್ದಾಗ ಸೋಲೋದಿದೆಯಲ್ಲ ಒಂಥರ ಬೇಜಾರಾಗುತ್ತೆ. ಬಟ್ IPL ಇದೆಯಲ್ಲ, ಈ ಫಾರ್ಮ್ಯಾಟೇ ಇದೆ. IPL ಟೂರ್ನಮೆಂಟ್ನ ಫಾರ್ಮ್ಯಾಟೇ ಇದು. ಯಾವುದೇ ಟೀಮ್ ಕಂಟಿನ್ಯೂಸ್ ಆಗಿ ಗೆಲ್ಲೋಕ್ಕೂ ಸಾಧ್ಯ ಇಲ್ಲ, ಯಾವುದೇ ಟೀಮ್ ಸೋಲ್ತಾನೆ ಹೋಗೋಕ್ಕೂ ಸಾಧ್ಯ ಇಲ್ಲ. ಯಾಕಂದರೆ ಅಲ್ಲಿ ಇಲ್ಲಿ ವೇರಿಯೇಷನ್ಸ್ ಆಗ್ತಾನೆ ಇರುತ್ತೆ. ಸೊ ನಿನ್ನೆ ಒಂದು ಸೋಲೇನಿದೆ ಅದನ್ನು ನಾವು ಅಷ್ಟೇ ಸ್ಪೋರ್ಟಿವ್ ಆಗಿ ತೊಗೊಳ್ಬೇಕು. ಬಟ್ ಇಲ್ಲಿ ಒಂದಷ್ಟು ಕನ್ಸರ್ನ್ಸ್ ಇದೆ. RCB ಎಲ್ಲಿ ಎಡವಿತು, ಏನಾಯಿತು, ನಾವು ಇಷ್ಟು ಈಸಿಯಾಗಿ ನಮ್ಮ ತವರಲ್ಲಿ ಮ್ಯಾಚನ್ನು ಬಿಟ್ಕೊಟ್ವಾ, ಎಲ್ಲಿ ನಾವು ಆ್ಯಕ್ಚುಲಿ ನಮ್ಮ ಮೈನಸ್ ಪಾಯಿಂಟ್ಸ್ ಏನು ಎಡವಿದ್ದಲ್ಲಿ ಅದ್ರ ಬಗ್ಗೆ ಕೂಡ ಮಾತನಾಡೋಣ. ಜೊತೆಗೆ ವಿರಾಟ್ ಕೊಹ್ಲಿ ಅವರಿಗೆ ಆದಂಥ ಇಂಜುರಿ ಬಗ್ಗೆ, ಏನೋ ಫೀಲ್ಡಿಂಗ್ ಮಾಡಬೇಕಾದ್ರೆ ಅವರಿಗೆ ಏಟಾಯಿತು ಕೈಗೆ. ಸೊ ಅದರ ಬಗ್ಗೆ ಕೂಡ ಅಪ್ಡೇಟ್ ಸಿಕ್ಕಿದೆ. ಅವರು ನೆಕ್ಸ್ಟ್ ಮ್ಯಾಚ್ಗೆ ಆಡ್ತಾರೆ, ಎಷ್ಟು ಮಟ್ಟಿಗೆ ಸೀರಿಯಸ್ ಇದೆ ಆ ಒಂದು ಗಾಯ, ಅದರ ಬಗ್ಗೆ ಕೂಡ ನೋಡೋಣ. ಜೊತೆಗೆ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಇದೆಯಲ್ಲ, ನಮ್ಮ ಪಿಚ್, ಹೋಮ್ ಪಿಚ್ ಏನಿದೆ, ನಮ್ಮ ಟೀಮ್ಗೆ ಯಾಕೆ ಪದೇ ಪದೇ ಬ್ಯಾಕ್ ಫೈರ್ ಆಗುತ್ತೆ ಅನ್ನೋದನ್ನು ಕೂಡ ನಾವಿಲ್ಲಿ ಮಾತನಾಡಬೇಕು. ಸೊ ಫಸ್ಟ್ ನಾವು ಮಾತನಾಡೋ ನೆನೆ ಮ್ಯಾಚಲ್ಲಿ ಆರಂಭದಲ್ಲೇ ನಮಗೆ ಎಡವೆಟ್ಟಾಗಿದ್ದು ಎಲ್ಲಿ ಮಿಸ್ ಆಯಿತು ಅಂತಂದರೆ, ನಾವು ಟಾಸ್ ಸೋತ್ವಿ. ಟಾಸ್ ಸೋತ ಕೂಡಲೇ ಅಲ್ಲಿ ಚಿನ್ನಸ್ವಾಮಿಯಲ್ಲಿ ಯಾವುದೇ ಟೀಮ್ ಆದರೂ ಕೂಡ ತಗೊಳ್ಳೋದು ಅವರು ಫೀಲ್ಡಿಂಗೇನೆ. ಯಾಕಂದರೆ ಚೇಸ್ ಮಾಡೋಕ್ಕೆ ಒಳ್ಳೆ ಆ್ಯಪ್ಟ್ ಆದಂಥ ಪಿಚ್, ಶಾರ್ಟರ್ ಬೌಂಡ್ರೀಸ್ ಇರುತ್ತೆ, ನೀಟಾಗಿ ಶಾರ್ಟ್ಸ್ಗಳನ್ನ ಕ್ಲಿಯರ್ ಮಾಡ್ಬೋದು. ಸೊ ಇದು ಔಟ್ಫೀಲ್ಡ್ ಕೂಡ ಸ್ಪೀಡ್ ಆಗಿರುತ್ತೆ ಮತ್ತು ಡ್ಯೂ ಫ್ಯಾಕ್ಟ್ರು ಕೂಡ ವರ್ಕ್ ಆಗುತ್ತೆ ಅನ್ನೋ ಕಾರಣಕ್ಕೆ. ಸೊ ನಿನ್ನೆ ಟಾಸನ್ನು ಗೆದ್ದ ಮೇಲೆ ಆಬ್ವಿಯಸ್ಲಿ ಅವರು ಕೂಡ, ನಾವು ಕೂಡ ಅದನ್ನೇ ಆಯ್ಕೆ ಮಾಡ್ತಿದ್ವಿ ಅಂತ ರಜತ್ ಹೇಳಿದ್ರು. ನಮಗೆ ಫಸ್ಟ್ ಹಿನ್ನಡೆ ಆಗಿದ್ದೆ ಟಾಸ್ನಲ್ಲಿ. ಸೊ ಅದಾದಮೇಲೆ ನಮ್ಮ ಬ್ಯಾಟ್ಸ್ಮನ್ಗಳ ಪವರ್ ಪ್ಲೇ ಅಪ್ರೋಚ್ ಹೇಗಿತ್ತು ಅನ್ನೋದ್ರ ಬಗ್ಗೆ ಕೂಡ ನಾವು ಮಾತನಾಡಬೇಕಾಗುತ್ತೆ. ಯಾಕಂದರೆ ವಿರಾಟ್ ಕೊಹ್ಲಿ ಔಟ್ ಆದಂಥ ರೀತಿ, ದೇವದತ್ ಪಡಿಕ್ಕಲ್ ಬೋಲ್ಡ್ ಆದಂಥ ರೀತಿ, ಫಿಲ್ಸಾಲ್ಟ್ ಕೂಡ ನಂತರ ಏನು ಔಟ್ ಆದರು, ಎಲ್ಲರ ಅಪ್ರೋಚಲ್ಲೂ ಕೂಡ ಎಲ್ಲೋ ಒಂದು ಕಡೆ ಒಂದು ಹರಿಬರಿ ಇತ್ತು. ಅಂದರೆ ನಾವು ಈ ಪಿಚ್ಚಲ್ಲಿ ಒಂದು 200+ ಹೊಡೆದು ಬಿಡಬೇಕು, ಶಾರ್ಟ್ಸ್ ಕೊಡೋಣ, ರಿಸ್ಕ್ ತಗೊಳ್ಳೋಣ ಅಂತ. ಬಟ್ ಹೌದು, T20ಲಿ ನೀವು ಆಡಬೇಕಾಗಿರೋದು ಹಾಗೇನೆ. ಬಟ್ ಯಾವ ಬಾಲ್ಗೆ, ಕೆಲವೊಂದಷ್ಟು ಬಾಲ್ಗಳಿಗೆ, ಡೆಲಿವರಿಗೆ ನಾವು ಕೊಡಬೇಕಾದಂಥ ರೆಸ್ಪೆಕ್ಟನ್ನು ಕೊಡಲೇಬೇಕು. ಮೊಹಮ್ಮದ್ ಸಿರಾಜ್ ನಮ್ಮ ಟೀಮ್ನಲ್ಲಿದ್ದಂಥವ್ರು ನಿನ್ನೆ ನಮಗೆ ಎಷ್ಟು ಮಟ್ಟಿಗೆ ಒಂದು ಟೆನ್ಷನ್ ತಂದಿಟ್ರು ಅಂತಂದರೆ, ಎಲ್ಲೊಂದು ಕಡೆ ಸಿರಾಜ್ ಅವರು RCB ಮ್ಯಾನೇಜ್ಮೆಂಟ್ಗೆ ತೋರಿಸ್ಕೊಟ್ಟಾಗಿತ್ತು, ನೀವು ನನ್ನನ್ನು ಕೈ ಬಿಟ್ರಿ, ಟೀಮ್ನಿಂದ ಬಿಟ್ಬಿಟ್ರಿ, ಆಪ್ಷನಲ್ಲಿ ರಿಟೆನ್ಷನ್ ಮಾಡ್ಕೊಳ್ಳಿಲ್ಲ ಆಪ್ಷನ್ಗೂ ಮುಂಚೆ, ಆದರೆ ನನ್ನ ಕೆಪಾಸಿಟಿ ಇದು ಅಂತ. ಎಷ್ಟು ಮಟ್ಟಿಗೆ ಅಂತ ಅಂದರೆ RCBಲಿ ಇರುವ ಸಂದರ್ಭದಲ್ಲೂ ಕೂಡ ಅಷ್ಟು ಫೈರ್ ಕಾಣಿಸಿರಲಿಲ್ಲ ಸಿರಾಜಿಂದ. ಅದು ನೆನ್ನೆ ಮ್ಯಾಚಲ್ಲಿ ಕಾಣಿಸ್ತು. ಇನ್ನು ಪ್ರಸಿದ್ಧ ಕೃಷ್ಣ, ನಮ್ಮದೇ ನೆಲದ ಹುಡುಗ ಪ್ರಸಿದ್ಧ ಕೃಷ್ಣ ಅದ್ಭುತವಾಗಿ ಆಡಿದ್ರು. ಸ್ಟಾರ್ಟಿಂಗಲ್ಲೇ ನಮಗೊಂದು ಗೆಸ್ ಇತ್ತು, ಇಬ್ಬರ ಕಾಂಬಿನೇಷನ್ ಭಾಳ ಡೆಡ್ಲಿಯಾಗಿ ವರ್ಕ್ ಆಗುತ್ತೆ ಅಂತ. ನೋಡಿ ಎಷ್ಟು ಮಟ್ಟಿಗೆ ಅಂತಂದರೆ, ನೆನ್ನೆ ರಶೀದ್ ಖಾನ್ ಅವರ ಬೌಲಿಂಗೇ ನಡೀಲಿಲ್ಲ. ಅವರಿಗೆ ಲಿಯಾಮ್ ಲಿವಿಂಗ್ಸ್ಟೋನ್ ಹಿಗ್ಗಾಮುಗ್ಗ ಬಾರಿಸಿದ್ರು. ಆದರೆ ಇಬ್ಬರು ಸಕ್ಕದಾಗಿ ಬೌಲಿಂಗ್ ಮಾಡಿದ್ರು. ಜೊತೆಗೆ ಸೆಂಟ್ರಲ್ಲಿ ಎಲ್ಲೋ ಒಂದು ಕಡೆ ನಮ್ಮ ಬ್ಯಾಟ್ಸ್ಮನ್ಗಳು ಸ್ವಲ್ಪ ಹೆಚ್ಚೇ ಟೈಮ್ ತೊಗೊಂಡ್ರು ಅಂತ ಅನ್ನಿಸ್ತು. ಅಂದರೆ ಕಡಿಮೆ ಬಾಲ್ಗೆ ಸ್ಟ್ರೈಕ್ ರೇಟ್ ಏನು ಬೇಕಾಗಿತ್ತು ಅದು ಕಂಡುಬರಲಿಲ್ಲ. ಇನ್ನು ಹೇಸಲ್ವುಡ್ ಭುವನೇಶ್ವರ್ಗೆ ಹೆಲ್ಪ್ ಆಗಲಿ ಅಂತ ಪಿಚ್ಚನ್ನು ರೆಡಿ ಮಾಡಿದ್ದಂಥ ಪಿಚ್ನಲ್ಲಿ ಅದರ ಅಡ್ವಾಂಟೇಜನ್ನು ಮೊಹಮ್ಮದ್ ಸಿರಾಜ್, ಪ್ರಸಿದ್ಧ ಕೃಷ್ಣ ಇವರು ತಗೊಂಡ್ರು ಅಂತ ನಿನ್ನೆ ಮ್ಯಾಚನ್ನು ನೋಡಿದಾಗ ನಮ್ಗನ್ಸಿದ್ದು. ಸೊ ಅದಾದಮೇಲೆ ನಮ್ಮ ಬ್ಯಾಟಿಂಗ್ ಒಂದು ಹಂತಕ್ಕೆ ಬಂತು. ಎಂಡಲ್ಲಿ ಟಿಮ್ ಡೇವಿಡ್ ಒಳ್ಳೆ ಸ್ಕೋರ್ ಬರೋದಕ್ಕೆ ಕಾರಣ ಟಿಮ್ ಡೇವಿಡ್. ಬಟ್ ಈ 170 ಸ್ಕೋರೆಲ್ಲ ಇದೆಯಲ್ಲ, ಅದು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಸಾಕಾಗಲ್ಲ. ಇಲ್ಲೇನಿದ್ರು ಕೂಡ 200+ ಹೊಡೆದ್ರೇ ಚಿನ್ನಸ್ವಾಮಿಲಿ. ಅಂಟಿಲ್ ಆ್ಯಂಡ್ ಅನ್ಲೆಸ್ ನಿಮ್ಮ ಬೌಲಿಂಗ್ ಅದ್ಭುತವಾಗಿದೆಯಾ, ನೀವು ಚೆನ್ನಾಗಿ ಡಿಫೆಂಡ್ ಮಾಡ್ಕೋತೀರಾ, ಆಗ ಮಾತ್ರ ನೀವು 170 ಸ್ಕೋರ್ನ ಮಾಡ್ಬೋದು. ಬಟ್ ನೆನ್ನೆ ಭುವನೇಶ್ವರ್ ಕುಮಾರ್ ಅವ್ರನ್ನ ಹೊರತುಪಡಿಸಿದ್ರೆ ಹೇಸಲ್ವುಡ್ ಕಾಸ್ಟ್ಲಿ ಆದರು. ರಸಿಕ್ದಾರ್ ಸಲಾಮ್ ಅರ್ಥ ಆಗಲಿಲ್ಲ ನನಗೆ, ಯಾಕೆ ಅಂಥ ಒಂದು ಪಿಚ್ನಲ್ಲಿ ರಸಿಕ್ದಾರ್ ಸಲಾಮ್ ಅವ್ರನ್ನ ಇಂಪ್ಯಾಕ್ಟ್ ಆಗಿ ಆಡಿಸಿದ್ರು ಅಂತ. ಬಟ್ ಅದನ್ನು ಬಿಟ್ಟು ಬೇರೆ ಆಪ್ಷನ್ ಇತ್ತು ಅಂತ ಕೇಳಿದ್ರೆ ಅದಕ್ಕೂ ಕೂಡ ಕರೆಕ್ಟ್ ಆದಂಥ ಉತ್ತರ ಸಿಗೋದಿಲ್ಲ ನಮಗೆ. ಬಟ್ ನೆನ್ನೆ ನಮ್ಮ ಬೌಲಿಂಗ್ ಲೈನಪ್ಪನ್ನು ನೋಡ್ತಾ ಹೋದರೆ ಹೇಗೆ ನಾವು ಬೌಲ್ ಮಾಡಿದ್ವಿ ಚೇಸ್ ಮಾಡುವಂಥ ಸಂದರ್ಭದಲ್ಲಿ ಅಂತ. ಸೊ ಇಲ್ಲಿ ಎಲ್ರಿಗೂ ಕೂಡ ಇದ್ದಂಥ ನಿರೀಕ್ಷೆ ಸ್ವಪ್ನಿಲ್ ಸಿಂಗ್ ಆಡ್ತಾರೆ ಅಂತ. ಬಟ್ ಭುವನೇಶ್ವರ್ 4 ಓವರ್ ಮಾಡಿದ್ರು, 23 ರನ್, 1 ವಿಕೆಟ್. ಹೇಸಲ್ವುಡ್ ತುಂಬ ಕಾಸ್ಟ್ಲಿ ಆಯಿತು ಅವರ ಬೌಲಿಂಗ್, 4 ಓವರ್ಗೆ 43 ರನ್, 1 ವಿಕೆಟ್. ಯಶ್ ದಯಾಳ್ 3 ಓವರ್ 20, ಅವ್ರನ್ನ ಟ್ರೈ ಮಾಡ್ಬೋದಾಗಿತ್ತು, ಏನೋ ಸ್ವಲ್ಪ ಅವ್ರ ಮೇಲೆ ವಿಶ್ವಾಸ ಇಡಬೇಕಾಗಿತ್ತು ರಜತ್ ಪಟಿದಾರ್. ರಸಿಕ್ದಾರ್ ಸಲಾಮ್ ಇನ್ನೂ ಅರ್ಥ ಆಗಿಲ್ಲ, ಯಂಗ್ಸ್ಟರ್, ಈ ಪಿಚ್ಚಲ್ಲಿ ಎಕ್ಸ್ಪೆರಿಮೆಂಟ್ ಬೇಕಿತ್ತು. ಯಾಕಂದರೆ ಫಸ್ಟ್ ಮ್ಯಾಚಲ್ಲೇ ಕೈ ಸುಟ್ಕೊಂಡಿತ್ತು RCB. ಕೃಣಾಲ್ ಪಾಂಡ್ಯ, ನನಗೆ ತುಂಬ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ಕೃಣಾಲ್ ಪಾಂಡ್ಯ ಮೇಲೆ. ಅವ್ರು ಯಾಕಂದರೆ ಫ್ಲೈಟ್ ಕೊಡಲ್ಲ, ಚೆನ್ನಾಗಿ ಬಾಲ್ ಮಾಡ್ತಾರೆ, ವಿಕೆಟ್ ಮಾಡ್ತಾರೆ ಅಂತ. ಸೊ ಲಿವಿಂಗ್ಸ್ಟನ್ಗೂ ಕೂಡ ಹೆಚ್ಚಿನ ಓವರನ್ನು ಕೊಡಲಿಲ್ಲ. ಸೊ ಇದು 1 ಓವರ್ಗೆ 12 ರನ್ ಕಾಸ್ಟ್ಲಿ ಅನ್ನಿಸ್ತು. ಮೇ ಬಿ ಆ ಕಾರಣಕ್ಕೆ ಅವರಿಗೆ ಬೌಲಿಂಗನ್ನು ಕೊಡಲಿಲ್ಲ ಅಂತ. ಸೊ ಅದಾದಮೇಲೆ ನಮ್ಮ ಬೌಲಿಂಗ್ ಕಾಂಬಿನೇಷನ್ ಸ್ವಪ್ನಿಲ್ ಅವ್ರನ್ನ ಯಾವತ್ತು ಒಳಗೆ ತರ್ತಾರೆ ಕಾದು ನೋಡಬೇಕು. ಯಾಕಂದರೆ ಅವರು ಟೀಮ್ಗೆ ಬೇಕಾಗ್ತಾರೆ. ಸೊ ಇದು ನಾವು ಮಾಡಿದಂಥ ಒಂದಷ್ಟು ಮಿಸ್. ನಮ್ಮ ಬ್ಯಾಟಿಂಗ್ ಅಪ್ರೋಚ್ ಚೆನ್ನಾಗಿರಲಿಲ್ಲ, ಬೌಲರ್ಗಳ ಆಯ್ಕೆ ಅಷ್ಟು ಸೂಕ್ತವಾಗಿರಲಿಲ್ಲ ನೆನ್ನೆ ಮ್ಯಾಚಲ್ಲಿ. ಬಟ್ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ ಹಾಗೆ IPL ಟೂರ್ನಮೆಂಟ್ನ ಫಾರ್ಮ್ಯಾಟೇ ಹಾಗೆ. ನೀವು ಪ್ರತಿ ಮ್ಯಾಚಲ್ಲೂ ನಿಮ್ಮ ಕ್ಯಾಲ್ಕುಲೇಷನ್ ನಡೆಯಲ್ಲ. ಒಂದು ಮ್ಯಾಚಲ್ಲಿ ವರ್ಕೌಟ್ ಆಗುತ್ತೆ, ಇನ್ನೊಂದು ಮ್ಯಾಚಲ್ಲಿ ವರ್ಕೌಟ್ ಆಗಲ್ಲ. ಭಾಳ ಮುಖ್ಯವಾಗಿ ಚಿನ್ನಸ್ವಾಮಿ ನಮ್ಮ ಹೋಮ್ ಪಿಚ್ ಇದೆಯಲ್ಲ, WPLಲ್ಲಿ ಹೆಣ್ಮಕ್ಳು ಆಡಿದಾಗಲೂ ಕೂಡ ಅಲ್ಲಿವರೆಗೆ ನಾವು ಗೆಲ್ತಾ ಬಂದ್ವಿ. ಯಾವಾಗ 4 ಮ್ಯಾಚ್ ಬ್ಯಾಕ್ ಟು ಬ್ಯಾಕ್ ನಮ್ಮ ಹೋಮ್ ಪಿಚ್ಚಲ್ಲಿ ನಡೀತು, ಆಗ ನಾವು ಸೋಲೋಕ್ಕೆ ಶುರು ಮಾಡಿದ್ವಿ. ಟೂರ್ನಮೆಂಟ್ ಏನು ಆಲ್ಮೋಸ್ಟ್ ಪ್ಲೇ ಆಫಿಂದನೇ ಹೊರಬಿದ್ವಿ. ಸೊ
ಸೊ ಹಾಗಾಗಿ ನಮ್ಮ ಚಿನ್ನಸ್ವಾಮಿ ಪಿಚ್ ನಮ್ಮ ಟೀಮ್ಗೆ ಫ್ಯಾನ್ಸ್ ಬರೋ ವಿಚಾರದಲ್ಲಿ ಪ್ಲಸ್ ಅದು, ಆದರೆ ಆ ಪಿಚ್ ಇರೋ ರೀತಿ ಇದೆಯಲ್ಲ ಅದು ಮೈನಸ್ಸು. ಸೊ ಇದು ನನಗೆ ಭಾಳ ಇಷ್ಟ ಆಗಿತ್ತು ಅಂತಂದರೆ ಫಿಲ್ ಸಾಲ್ಟ್ ಅವರ ಒಂದು 6, ಹಾಗೆ ಟಿಮ್ ಡೇವಿಡ್ ಅವರ ಒಂದು 6 ಎರಡೂ ಕೂಡ ಅದ್ಭುತವಾಗಿತ್ತು. ಔಟ್ ಆಫ್ ದ ಪಾರ್ಕ್ ಹೊಡೆದ್ರು ಇಬ್ಬರು ಕೂಡ. ಅದೇ ಮ್ಯಾಚ್ನ ಒಂದು ಬಿಗ್ ಪಾಸಿಟಿವ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಈಗ ವಿರಾಟ್ ಕೊಹ್ಲಿ ಅವರ ಇಂಜುರಿ ಬಗ್ಗೆ ಆ್ಯಂಡಿ ಫ್ಲಾರ್ ಒಂದು ಈಗ ಸದ್ಯಕ್ಕೆ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಅವ್ರು ಹೇಳಿದಂಥ ಪ್ರಕಾರ ಅಂತ ಮೇಜರ್ ಇಂಜುರಿ ಇಲ್ಲ, ವಿರಾಟ್ ಕೊಹ್ಲಿ ನೆಕ್ಸ್ಟ್ ಮ್ಯಾಚ್ ಆಡ್ತಿದ್ದಾರೆ ಅಂತ, ನಥಿಂಗ್ ಸೀರಿಯಸ್ ಅಂತ ಹೇಳೋ ಮೂಲಕ ಒಳ್ಳೆಯ ಸಮಾಧಾನ ಪಡುವಂಥ ಒಂದು ವಿಚಾರವನ್ನು ಕೊಟ್ಟಿದ್ದಾರೆ. ಸೊ ಈಗ 2 ಮ್ಯಾಚಲ್ಲಿ ನಾವು 3 ಮ್ಯಾಚಲ್ಲಿ 2 ಗೆದ್ದಿದ್ದೀವಿ, 1 ಸೋತಿದ್ದೀವಿ, ಟೇಬಲ್ನಲ್ಲಿ ಟಾಪಲ್ಲಿದ್ವಿ, ಈಗ 3ಕ್ಕೆ ಬಂದಿದ್ದೀವಿ. ನೋ ವರೀಸ್, ಒಂದೊಂದು ಮ್ಯಾಚ್ ಸೋಲ್ತಾ ಇರಬೇಕು. ಹೈವೇ ಅಂತಂದರೆ ಅಲ್ಲಲ್ಲಿ ಹಂಪ್ಸ್ ಎಲ್ಲ ಇರಬೇಕು, ಸೀದಾ ಹೋಗ್ತಾ ಇದ್ರೆ ಆಕ್ಸಿಡೆಂಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ಒಂದು ಸೋಲು ನಮ್ಮನ್ನು ಇನ್ನಷ್ಟು ಆ್ಯಕ್ಟಿವ್ ಮಾಡುತ್ತೆ. ಎಲ್ಲೇ ತಪ್ಪು ಮಾಡ್ತಾ ಇದ್ದೀವಿ ಅದನ್ನು ಸರಿ ಮಾಡ್ಕೊಳ್ಳೋಕ್ಕೆ ಒಂದು ಒಳ್ಳೆಯ ಅವಕಾಶ. ಗುಜರಾತ್ ಮೇಲೆ ಸೋತಿದ್ದೀವಿ, ಬಟ್ ಮುಂದಿನ ಒಂದಷ್ಟು ಮ್ಯಾಚ್ಗಳು ಕೂಡ ಟಫ್ ಟೀಮ್ಗಳಿದೆ, ಅದರಲ್ಲಿ ನಾವು ಒಂದಷ್ಟು ಹೊಸ ಪ್ಲೇಯರ್ಗಳನ್ನು ತರೋದಕ್ಕೆ ಒಂದು ಅವಕಾಶ ಇದೆ. ಕಾದು ನೋಡೋಣ ಮುಂದಿನ ಹೋಮ್ ಮ್ಯಾಚ್ ಹೇಗೆ ನಡೆಯುತ್ತೆ ಹೇಗೆ ಅಂತ. ಅದರ ಬಗ್ಗೆ ಕೂಡ TV9ನಲ್ಲಿ ನಿಮಗೆ ಡಿಜಿಟಲ್ನಲ್ಲಿ ಅಪ್ಡೇಟ್ಸನ್ನು ಕೊಡ್ತೀವಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.